ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದರನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅತ್ಯಂತ ಸುಂದರವಾದಂಥ ಈ ಶುಭ ಮುಂಜಾವಿನಲ್ಲಿ ಒಂದು ಒಳ್ಳೆಯ ಸುಸಮಯ ನನಗಾಗಿ ಒಗೆದು ಬಂದಿದ್ದು ನಮ್ಮ ಸೌಭಾಗ್ಯವೇ ಸರಿ ಎಂದು ಭಾವಿಸುತ್ತ ಮಾತೆ ಶಾರದೆಯನ್ನ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಹಿರಿಯ ಅಣ್ಣ ಸಂಗೊಂಡಣ್ಣ ಅಂದ್ರೆ ನನ್ನ ಹಿರಿಯ ಅಣ್ಣ, ನಮ್ಮ ಬಾಲ್ಯದ ನೆನಪಿನ ಎಷ್ಟು ವರ್ಣನೆ ಮಾಡಿ ಎಷ್ಟೊಂದು ವಿಚಾರಗಳನ್ನು ಮಾಡಿದ್ರು ಕೂಡ ಕಡಿಮೆ ಅನ್ನುವಂಥದ್ದನ್ನು ಆ ಅಣ್ಣನ ಮುಂದೆ ನಿಂತ್ಕೊಂಡು ಮಾತಾಡೋದನ್ನು ಕೂಡ ನನ್ನ ಒಂದು ಸೌಭಾಗ್ಯವೇ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದೊಳಗೆ ಭಾವಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಯಾವತ್ತೂ ನನ್ನ ತಳೆವಾಡ ಪ್ರೌಢಶಾಲೆಯ ಎಲ್ಲ ಸಹ ಶಿಕ್ಷಕ ಸನ್ಮಿತ್ರರನ್ನು ಹಾಗೂ ನನ್ನ ಮನದಾಳದ ಮಂದಾರ ಕುಸುಮಗಳಾಗಿರುವಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ಮುದ್ದು ವಿದ್ಯಾರ್ಥಿಗಳು, ನದಾಫ್ ಸರ್ನ ನಾವು ಅವಾಗವಾಗ ಭೇಟಿ ಆಗ್ತಾನೆ ಇರ್ತೀವಿ. ನಮ್ಮ ವಿಷಯ ಒಂದೇ ಆಗಿರೋದ್ರಿಂದ ಅವರು ನಾವು ಕೂಡ ಸೇರ್ತಾ ಇದ್ದೀವಿ. ಹಾಗಾಗಿ ಅವೋ ಒಂದು ಸಣ್ಣ ಪುಟ್ಟ ತರಗತಿಗಳಲ್ಲಿ ನಾನು ಕೊಟ್ಟಿರ್ಬೋದು, ಆದರೂ ಕೂಡ ಅಂತಹ ಒಂದು ದೊಡ್ಡ ಜ್ಞಾನಿ ಏನಲ್ಲ ಅಂತ ಅನ್ಕೋತೀನಿ. ಆದರೂ ಕೆಲವೊಂದು ಆದರ್ಶಗಳನ್ನು, ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಇವತ್ತಿನ ದಿವಸ ನನ್ನೊಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇದು ಮೊದಲು ನಾನು ನಿಮ್ಗೆ ಅನಂತವಾದಂಥ ವಂದನೆಗಳನ್ನು ಸಲ್ಲಿಸಿ ಒಂದೆರಡು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಮುದ್ದು ವಿದ್ಯಾರ್ಥಿನಿಯರೇ, ನಾವೆಲ್ಲ ಇವತ್ತು ಸೇರಿರುವಂತಹ ಒಂದು ಸುಂದರವಾದಂಥ ಗಳಿಗೆ ಎಂಥದೈತಪ್ಪ ಅಂತಂದ್ರೆ, ರಾಮಕೃಷ್ಣ ಪರಮಹಂಸರನ್ನ, ಸ್ವಾಮಿ ವಿವೇಕಾನಂದರನ್ನ, ಅವರೆಲ್ಲರಿಗೂ ಕೂಡ ಒಂದು ಸನ್ಮಾರ್ಗವನ್ನ ತೋರಿ ಈ ಭಾರತ ಖಂಡದಲ್ಲೂ ಒಂದು ಒಳ್ಳೆಯ ಹೆಸರನ್ನ ಮಾಡಲಿಕ್ಕೆ, ಭಾರತ ಖಂಡಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡಲಿಕ್ಕೆ, ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಇರುವಂತಹ ಇಡೀ ಜಗತ್ತಿನಲ್ಲೇ ಭಾರತ ದೇಶವನ್ನ ಎತ್ತಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಅಂತಹ ಸ್ವಾಮಿ ವಿವೇಕಾನಂದರು ಅವರ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರನ್ನ ಕೂಡ ಸನ್ಮಾರ್ಗದೊಳಗೆ ನಡಲಿಕ್ಕೆ ತೋರಿಸಿಕೊಟ್ಟಂತಹ ಜಗನ್ಮಾತೆ ಆ ತಾಯಿ ಶಾರದಾಂಬೆ. ಆ ಶಾರದಾಂಬೆಯು ಕೂಡ ನಮ್ಮೆಲ್ಲರೂ ಅಂತ ಒಂದು ಶಕ್ತಿಯನ್ನ ನೀಡಿ ನಮ್ಮ ಬದುಕು ಕೂಡ ಒಂದು ಸಾರ್ಥಕ ಜೀವನ ಆಗಲಿ ಅನ್ನುವಂಥ ಹಾರೈಕೆಗಳನ್ನ, ಆಶಾಭಾವನೆಯನ್ನ ಇವತ್ತಿನ ದಿವಸ ನಾವು ಪ್ರತಿ ವರ್ಷ ಶಾಲೆಗಳಲ್ಲಿ ಒಂದು ಸರಸ್ವತಿ ಪೂಜೆಯನ್ನ ಮಾಡುವುದು. ಸೊ ಅಂತಹ ಒಂದು ಸರಸ್ವತಿ ಮಾತೆ ನಮ್ಮೆಲ್ಲರಿಗೂ ಕೂಡ ಒಂದು ಕರುಣೆಯನ್ನ, ಅಣ್ಣ ಹೇಳ್ದ ಪ್ರಾರ್ಥನಾ ಗೀತೆಯೊಳಗ ಅವನ ಸಾಹಿತ್ಯನೇ ಒಂದು ಅದ್ಭುತವಾದಂತಹ ಸಾಹಿತ್ಯ. ಯಾಕಂದ್ರೆ ನಾವು ಸುಮಾರು 7 ವರ್ಷಗಳ ತನಕ ಅವ್ರ ಜೊತೆಗೆ ಇರುವಂಥ ಒಂದು ಸೌಭಾಗ್ಯ ನಾವು ಪಡ್ಕೊಂಡಿದ್ವಿ. ಅವ್ರೊಂದಕ್ಕಿಂತ ದೊಡ್ಡವ್ರ ಅಣ್ಣ, ನಮ್ಮನ್ನೆಲ್ಲ ಅವಾಗ ತಮ್ಮ ತಮ್ಮ ಅಪ್ಪ ಅಂತಾನೆ ಕರಿತಿದ್ರು. ನಾವು ಈಗಲೂ ಕೂಡ ಅವನನ್ನ ಅಣ್ಣ ಅಂತಾನೆ ನಾವೇನಪ್ಪ ಅಂದ್ರೆ ಎಲ್ಲೇ ಸಿಕ್ಕರು ಅಣ್ಣ ಬಾರಾಮಿನಿ ಅನ್ನುವಂಥದ್ದು. ಅವ್ರನ್ನ ಯಾವತ್ತೂ ನಾನು ಶಿಕ್ಷಕರು ಅನ್ನುವಂಥದ್ದನ್ನ, ನನಗೆ ಗುರುಗಳು ಬರಿ ಅನ್ನುವಂಥದ್ದು ನಾವು ಎಂದೂ ಬಳಸಿದ್ದೆ. ಯಾಕಂದ್ರೆ ನಮ್ಮ ಅನುನ್ಯತೆ ಅಂತಹ ಒಂದು ಅನುನ್ಯತೆ. ಇದು ಯಾಕೆ ಬರ್ತೈತೆ ಅಂದ್ರೆ ಅದೊಂದು ಸಂಸ್ಕೃತಿ, ಅದೊಂದು ಕಲ್ಚರ್. ಆ ಶಾಲೆಯಲ್ಲಿ ಕಲಿತಿರುವಂತಹ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಂಸ್ಕೃತಿಯನ್ನು ನಾವು ಹೊಂದೀವಿ, ನಾವು ಪಡ್ಕೊಂಡಿವಿ ಅನ್ನುವಂಥದ್ದನ್ನ ಅತ್ಯಂತ ಆತ್ಮವಿಶ್ವಾಸದಿಂದ, ಅತ್ಯಂತ ದೃಢ ಮನಸ್ಸಿನಿಂದ ನಾವು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಅಂತಹ ಒಂದು ಸಂದರ್ಭ ಇವತ್ತು ನಮ್ಗೆ ಇಲ್ಲಿ ಮತ್ತೊಮ್ಮೆ ಒದಗಿ ಬಂತು. ಸುಮಾರು 1 ವರ್ಷ ಆಗಿರ್ಬೇಕಣ್ಣ ನಾವು ಭೇಟಿ. ಕರೆಕ್ಟ್ ಹೋದ ವರ್ಷನೇ ಅವ್ರು ಇದೇ ತಿಂಗಳು 10ನೇ ತಾರೀಕಿಗೆ ಇಲ್ಲಿ ಬಂದು ಜಾಯ್ನ್ ಆಗ್ಯಾರ. ಇದೇ ತಿಂಗಳು 7-8ನೇ ತಾರೀಕಿಗೆ ಅಣ್ಣ ನಾವು ಅಲ್ಲಿ ಬಿಜಾಪುರೊಳಗೆ ಭೇಟಿಯಾಗಿದ್ವಿ. ಮತ್ತೆ ನನಗೆ 1 ವರ್ಷದ ನಂತರ ಅಣ್ಣ ಜೊತೆಗೆ ಭೇಟಿಯಾಗುವಂಥ ಸೌಭಾಗ್ಯ ಇವತ್ತು ನಮ್ಮ ಸರಿಂದ ನನಗೆ ಸಿಕ್ತು ಅನ್ನುವಂಥದ್ದನ್ನು ನಾವು ಈ ಸಂದರ್ಭವಾಗಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಮುದ್ದು ವಿದ್ಯಾರ್ಥಿಗಳೇ, ಒಂದೇ ಒಂದು ಮಾತು, ಮನಸ್ಸಿದ್ದರೆ ಮಾರ್ಗ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥದ್ದನ್ನು ಆ ಮಹಾನ್ ವ್ಯಕ್ತಿ ಅವತ್ತೇ ಸಾರಿಗಳ ಈ ದೇಶ ಏನಾದರೂ ಸಮೃದ್ಧ ದೇಶ ಆಗಬೇಕು, ಸದೃಢವಾದಂಥ ದೇಶ ಆಗಬೇಕು ಅನ್ನೋದಾಗಿದ್ರೆ ಅದು ನಿಮ್ಮಂಥ ಯುವ ಪೀಳಿಗೆ ಕೈಯಲ್ಲಿ ಐತಿ. ಈ ದೇಶದ ಯುವಕರೇ
ನಮ್ಮ ದೇಶವನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಆಗ್ತೈತಿ, ವಿಶ್ವ ಶ್ರೇಷ್ಠ ದೇಶ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅಂದೇ ಅವರು ಸಾರಿರುವಂಥದ್ದು. ಅದಕ್ಕೆ ಯುವಕರ ಮೇಲೆ ಅತ್ಯಂತ ಒಂದು ಪ್ರೀತಿಯನ್ನ, ಕರುಣೆಯನ್ನ, ಕಾಳಜಿಯನ್ನ ಒಂದು ಹೊಂದಿರುವಂತಹ ಮಹಾನ್ ವ್ಯಕ್ತಿ ಆಗಿದ್ರೆ ಅದು ಸ್ವಾಮಿ ವಿವೇಕಾನಂದರಾಗಿದ್ದರು. ಅದಕ್ಕೆ ನಾವು ಪ್ರತಿ ವರ್ಷ ಜನವರಿ 12ನೇ ತಾರೀಕು ಯುವ ಜನೋತ್ಸವ ಅಂತ ಮಾಡ್ತೇವೆ, ಅವನ ಹೆಸರ ಮೇಲೆ, ಅವರ ಜನ್ಮ ದಿನಾಚರಣೆ ಮೇಲೆ. ಹಾಗಾಗಿ ನಾವು ಕೂಡ ಅಂಥ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ಇನ್ನೊಂದು ಮಾತು, ವೇರ್ ದ ಮೈಂಡ್ ವಿತೌಟ್ ಫಿಯರ್ ದ ಹೆಡ್ ಈಸ್ ಹೆಲ್ಡ್ ಹೈ ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ. ವೇರ್ ದ ಮೈಂಡ್ ವಿತೌಟ್ ಫಿಯರ್ ದ ಹೆಡ್ ಈಸ್ ಹೆಲ್ಡ್ ಹೈ ಅನ್ನುವಂಥದ್ದು. ಎಲ್ಲಿ ಯಾವ ವ್ಯಕ್ತಿ ನಿರ್ಭಯವಾಗಿರ್ತಾನೋ ಅವನ ಶಿರ ಯಾವಾಗಲೂ ಎತ್ತಿ ಇರ್ತೈತಿ, ಸ್ಟ್ರೈಟ್ ಆಗಿರ್ತೈತಿ. ಅವನು ಯಾವಾಗಲೂ ಯಾವುದಕ್ಕೂ ಕೂಡ ಹಿಂಜರಿದೇನೆ ಮುನ್ನುಗ್ತಾನ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದ ನಿರ್ಭಯವಾಗಿ ನಾವು ಬೆಳೀಬೇಕು, ನಿರ್ಭಯವಾಗಿ ಪ್ರತಿಯೊಂದನ್ನು ಅರ್ಥೈಸ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ವಂದಿಸುತ್ತಾ, ಸರ್ವಿಸ್ ಟು ಮ್ಯಾನ್ ಈ ಸರ್ವಿಸ್ ಟು ಗಾಡ್. ಸೊ ಮಾನವರ ಸೇವೆಯೇ ದೇವರ ಸೇವೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅನ್ನುವಂಥದ್ದನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ